ನಮಗ್ ಬೇಕು, ನಾವು ಹಾಕ್ಸ್ಕೊಂಡ್ ಬಂದಿದೀವಿ. ನನ್ಗೂ ಒಂಚೂರು ಕೊಟ್ರೆ ಏನಾಗ್ಬಿಡುತ್ತೆ? ಈ ಸೈಡ್ ಬೇರೆ ಒಂಚೂರು ನನ್ಗೂ ಕೊಟ್ರೆ ಅಷ್ಟೇ ನಾನು ಟಿವಿ ನೋಡಕ್ ಬಿಡೋದು, ಇಲ್ಲಾಂದ್ರೆ ಬಿಡಲ್ಲ ನಾನು. ಸುಮಾ ಇವತ್ತು ಜಾಸ್ತಿ ಆಯ್ತು ಕಣೆ. ಪುಟ್ಟಿ ನಿನಗ್ ಬೇಕು ಅಂದ್ರೆ ಬೇರೆ ಬಟ್ಲಲ್ಲಿ ಹಾಕ್ಸ್ಕೊಂಡ್ ಬರೋಗ್ ನೀನು. ನನ್ಗಿದೇ ಬೇಕು. ಏಯ್ ಬಾರಿ ನೀನ್ ಈ ಕಡೆ. ಸರಿ ತಗೋ, ನೀನು ಸ್ವಲ್ಪ ತಿನ್ನು. ಸುಮಿ ಕೊಡ್ಬೇಡ ಇವಳಿಗೆ. ಹೋಗ್ಲಿ ಬಿಡು ಅನಿ, ಇಲ್ಲಾಂದ್ರೆ ಅವ್ಳು ಟಿವಿ ನೋಡಕ್ ಬಿಡಲ್ಲ. ಅಯ್ಯೋ ನಿನ್ಗೆ ಅವಳ ಬುದ್ಧಿ ಗೊತ್ತಿಲ್ವಾ? ಸ್ವಲ್ಪ ಕೊಟ್ರೆ ಅವಳು ಕೇಳೋದೇ ಇಲ್ಲ, ಜಾಸ್ತಿ ಬೇಕು ಅಂತಾಳೆ. ಬೇಕಾದ್ರೆ ಅವಳು ಹಾಕ್ಸ್ಕೊಂಬಂದ್ ತಿಂತಾಳೆ ಬಿಡು. ಪುಟ್ಟಿ ಇಲ್ಲಿ ಎಷ್ಟಿದ್ಯೋ ಅಷ್ಟೇ ತಿನ್ಬೇಕು, ಸರಿನಾ? ಅನಿನು ಇದ್ರಲ್ಲೇ ತಿಂತಾಳೆ. ಸರಿ ಅಕ್ಕ. ಏಯ್ ಜರ್ಕೊ ಇನ್ನೊಂಚೂರು ಆ ಕಡೆ. ಅಯ್ಯೋ ಅನಿ, ಅಯ್ಯೋ ಅನಿ ಬಿಡೆ, ಮೇಲ್ ಬಿದ್ದಿದ್ಯಾ, ಎದ್ದೋಳೆ ಮೇಲೆ. ಅಯ್ಯೋ ಎದ್ದೋಳ್ರಿ ಬೇಗ, ನನ್ನ ಮೇಲೆ ಬಿದ್ದಿದ್ರೆ ನನ್ನ ಕಾಲು ಹೋಯ್ತು. ಎದ್ದೋಳ್ರಿ ಬೇಗ ಅಮ್ಮ. ಹಂಗೆ ಆಗ್ಬೇಕು ನಿಮ್ಮಿಬ್ರಿಗೂ. ಪುಟ್ಟಿ ಎದ್ದೋಳೆ ಮೇಲೆ. ಅನಿ ನಿಂದು ಜಾಸ್ತಿ ಆಗ್ಲಿಲ್ವಾ? ನೋಡು, ಇವಾಗ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ನಾನು ಟಿವಿ ಚಾನಲ್ ಚೇಂಜ್ ಮಾಡ್ಕೊಂತೀನಿ. ನನಗೆ ಇಷ್ಟ ಬಂದಿದ್ದ ಹಾಕೊಂಡು ನಾನು ನೋಡ್ತೀನಿ. ಏನಕ್ಕೆ? ಇವತ್ತು ಸಂಡೇ, ಎಲ್ಲರೂ ಒಂದೇ ಚಾನಲ್ಲೇ ನೋಡ್ಬೇಕು. ಹಾಗಿದ್ರೆ ಎಲ್ಲರೂ ತಿನ್ಬೇಕು ತಾನೆ. ನೀನ್ ಒಬ್ಳು ಏನಕ್ಕೆ ಕಿತ್ಕೊಂಡು ತಿಂತಾ ಇದ್ಯಾ? ಅವಳಿಗೆ ಬೇಕಾದ್ರೆ ಅವಳು ಹಾಕ್ಸ್ಕೊಂಬಂದು ತಿಂತಾಳೆ ಅಂತ ನಾನು ಹೇಳ್ದೆ. ನೀನು ಅವಳಿಗೆ ಏನಕ್ಕೆ ಕೊಟ್ಟೆ? ಸರಿ ಇವಾಗ ನೀನ್ ಕೊಡಲ್ಲ? ನಾನೇನು ಕೊಡಲ್ಲ, ಸೈಡ್ ಬಿಡು, ನಾನು ಟಿವಿ ನೋಡ್ಬೇಕು. ಶುರುವಾಯ್ತಿನ ನಿಮ್ 3 ಜನದ ಜಗಳ. ಬೆಳಗ್ಗೆಯಿಂದ ಟಿವಿ ನೋಡ್ತಾ ಇದ್ದೀರಾ, ಆದ್ರೂ ನಿಮಗ್ ಸಾಕಾಗಿಲ್ಲ ಅಲ್ವಾ? ಅಮ್ಮ ಸುಮಿ ಹೊಡೆದ್ಲು ನನಗೆ. ಸುಮಿ ಇಷ್ಟು ದೊಡ್ಡೋಳಾಗಿ ನಾಚಿಕೆ ಆಗಲ್ಲ ನಿನ್ಗೆ ಚಿಕ್ಕಳ ಮೇಲೆ ಕೈ ಮಾಡಕ್ಕೆ? ಏನಮ್ಮ ನೀನು ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದ್ಯಾ? ಮೊದ್ಲು ಯಾರು ಹೊಡೆದ್ರು ಅದನ್ನ ಕೇಳು ಫಸ್ಟ್. ನಾನು ಹೊಡೆದ್ನೇನೆ ನಿನಗೆ? ಸುಮಿ ಅವಳು ಹೊಡೆದೇ ಇದ್ರು ನೀನ್ ಹೊಡಿಬೋದ ಅವಳಿಗೆ ಚಿಕ್ಕವಳಿಗೆ? ಏನಮ್ಮ ನೀನು ಯಾವಾಗ್ಲೂ ಇವಳಿಗೆ ಸಪೋರ್ಟ್ ಮಾಡ್ತೀಯ? ಪುಟ್ಟಿ ತಿಂಡಿ ಕೇಳೋದ್ಲು ಅಂತ ಕೊಟ್ಟೆ, ಅದಕ್ಕೇನೆ ಅವಳು ಅವಳನ್ನೇ ತಳ್ಬಿಟ್ಲು ಗೊತ್ತಾ? ಅವಳು ನನ್ನ ಮೇಲೆ ಬಿದ್ಲು. ಎಷ್ಟು ನೋವಾಯ್ತು ಗೊತ್ತಾ ನನ್ಗೆ? ಅಮ್ಮ ಬೇಕು ಅಂದ್ರೆ ಅವಳು ಹಾಕ್ಸ್ಕೊಂಬಂದ್ ತಿಂತಾಳೆ, ಇದು ನಾನು ಹಾಕ್ಸ್ಕೊಂಬಂದಿರೋದು. ಅವಳಿಗೆ ಯಾಕೆ ಕೊಡ್ಬೇಕು? ನಿಮ್ ಜಗಳಗಳೆಲ್ಲ ಕೇಳಿ ಕೇಳಿ ನನಗೆ ಸಾಕಾಗೋಗ್ಬಿಟ್ಟಿದೆ. ಮೊದಲು ಟಿವಿ ಆಫ್ ಮಾಡ್ರಿ ನೀವು. ಇಲ್ಲಮ್ಮ ಇವತ್ತು ಸಂಡೇ, ಇವತ್ತು ಫುಲ್ ಡೇ ನಾನು ಟಿವಿ ನೋಡ್ಲೇಬೇಕು. ಹ್ಞೂ ಅಮ್ಮ ನಾನು ನೋಡ್ಬೇಕು. ನೀವ್ ಈ ತರ ಜಗಳ ಆಡ್ತಾ ಇದ್ರೆ ಟಿವಿ ಆಫ್ ಮಾಡ್ಬಿಡ್ತೀನಿ ನಾನು. ಸರಿ ಅಮ್ಮ, ಜಗಳ ಆಡಲ್ಲ. ಪುಟಿ ಬಾ, ನಿನ್ಗೆ ಬೇರೆ ಬಟ್ಲಲ್ಲಿ ಹಾಕೊಡ್ತೀನಿ. ನಿಮ್ಮ ಅಮ್ಮ ಕೂತಿದ್ದಾಳೆ ಅಲ್ಲಿ, ಕೂತ್ಕೊಂತೀನಿ ಬಾ. ಇವ್ರ ಜೊತೆ ಕೂತ್ಕೋಬೇಡ ನೀನು. ಸರಿ ದೊಡ್ಡಮ್ಮ. ಇನ್ನು ಅರ್ಧ ಗಂಟೆ ಅಷ್ಟೇ ನೀವು ಟಿವಿ ನೋಡ್ಬೇಕಾಗಿರೋದು. ಅರ್ಧ ಗಂಟೆ ಬಿಟ್ಟು ಟಿವಿ ಆಫ್ ಮಾಡ್ತಾ ಇರಬೇಕು. ಅಮ್ಮ ಪ್ಲೀಸ್ ಅಮ್ಮ. ಪ್ಲೀಸ್ ಇಲ್ಲ, ಪಾಸ್ ಇಲ್ಲ. ಮನೆ ಕೆಲಸ ಇಲ್ಲ ಜಾಸ್ತಿ ಇದೆ, ಬರೀ ಕೆಲಸ ಮಾಡ್ರಿ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನೋಡು ನೀ ಮತ್ತೆ ಜಗಳ ಮಾಡ್ಬೇಡ ನೀನು. ಎಲ್ಲ ನಿನ್ನಿಂದಾನೇ ಆಗಿದ್ದು. ಸುಮ್ಮನೆ ಪುಟ್ಟಿಗೂ ಸ್ವಲ್ಪ ಕೊಟ್ಟು ತಿಂದಿದ್ರೆ ಬೇಡ ಅಂತಿದ್ದ? ನೀನೇ ತಾನೇ ಕೂಗಾಡಿದ್ದು. ಸರಿ ರಿಮೋಟ್ ಕೊಡು ಇವಾಗ. ಇರು, ನಾನು ನೋಡಿದಾದ್ಮೇಲೆ ನೀನ್ ನೋಡಿವಂತೆ. ಮತ್ತೆ ಜಗಳ ಆಡ್ಬೇಕು ಅಂತ ಹಿಂಗ್ ಮಾಡ್ತಿದ್ಯಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಇಷ್ಟೊತ್ತು ನೀನ್ ನೋಡಿದ್ಯಲ್ವಾ, ಈಗ ನಾನ್ ನೋಡ್ಬೇಕು. ಸುಮ್ಮನೆ ಇರು ಅಷ್ಟೇ. ಶ್ರಾವಣಿ ತಗೋ ಪುಟ್ಟಿನ ಎತ್ಕೋ. ಯಾಕೆ ಅಕ್ಕ ಟಿವಿ ನೋಡ್ತಾ ಇರ್ಲಿಲ್ವಾ ಇವಳು? 3 ಜನ ಜಗಳ ಆಡ್ಕೊಂಡು ಕೂತಿದ್ದಾರೆ, ನಾನು 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 ಅಂತ. ಸರಿ, ನೆನ್ನೆ ಚಿನ್ನಪ್ಪಣ್ಣ 3,000 ದುಡ್ಡು ಕೊಟ್ಟಿದ್ನಲ್ಲ ನಿನ್ಗೆ, 1,000 ರೂಪಾಯಿ ತಗೊಂಡತ್ತಲ್ಲ, ಏನ್ ಮಾಡ್ದೆ ನೀನು? ಅವ್ರು ನನಗೆ ಕೊಟ್ಟಿದ್ರು. ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ಅಷ್ಟು ವಾಪಸ್ ಕೊಡಕ್ಕಾಗುತ್ತೇನೆ ಅಕ್ಕ? ಮನೆಗೆ ಏನಕ್ಕಾದ್ರೂ ಕಿಚನ್ಗೆ ಬೇಕಾಗುತ್ತೆ ಅಂತ ನಾನು ಮಾಡ್ಕೊಂಡೆ ಆ ದುಡ್ಡು. ಸರಿ, ರಾತ್ರಿ ಏನು ದುಡ್ಡು ಕೇಳಲಿಲ್ವಾ ನಿನ್ಗೆ? ಏನು ಕೇಳಲಿಲ್ಲ. ಸರಿ ಬಿಡು, 500 ರೂಪಾಯಿ ಅದ್ರಲ್ಲಿ ನಾನು ಕೊಡು. ಇನ್ನು 500 ರೂಪಾಯಿ ನೀನ್ ಮಾಡ್ಕೋ. ಸರಿ ಅಕ್ಕ. ಏನಕ್ಕೆ 500 ರೂಪಾಯಿ? 500 ರೂಪಾಯಿ ಏನಕ್ಕೆ ಅಂದ್ರೆ, ನಾಳೆ ಕೋಳಿ ತಗೊಂಬಂದ್ಬಿಟ್ಟು ನಾಳೆ ಹೊಲದ ಹತ್ರ ಹೋಗಿ ಊಟ ಮಾಡ್ಕೊಂಡು ತಿನ್ನೋಣ ಕಣೆ. ವಾವ್, ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಉಮ್ಮಿ ಅಕ್ಕ. ನಾಳೆ ಹೊಲದ ಹತ್ರ ಹೋಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡೋಣ. ನಿನ್ನೆ ಪಂಕಜ ಹೇಳಿದಾಳೆ ಕೋಳಿ ತಗೊಂಬರ್ತೀನಿ ಅಂತ. ಮಿಕ್ಕಿದ ಐಟಮ್ ಎಲ್ಲ ನಾವು ತಗೊಂಡು ಹೋಗೋಣ. ನಿಜವಾಗ್ಲೂ ಕಣೆ ಅಕ್ಕ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿನ್ ಗಂಡಂಗೆ ಹೇಳ್ಬಿಟ್ಟಿ, ಆಮೇಲೆ ಗೊತ್ತಿಲ್ಲದೆ ಹೋಗಿ ಮಾಡ್ಕೊಂಡು ತಿನ್ಕೊಂಡು ಬರೋಣ. ಗೊತ್ತಾದ್ರೆ ಅದಕ್ಕೂ ಜಗಳ ಮಾಡ್ತಾನೆ. ಅಯ್ಯೋ, ಏನಾದ್ರೂ ಹೇಳ್ಬಿಟ್ಟೆ ಅಂದ್ರೆ ನಿಮ್ ಜೊತೆಗೆ ಬರ್ದಂಗೆ ಮಾಡ್ಬಿಡ್ತಾನೆ ಅಷ್ಟೇ. ಆಮೇಲೆ ಇವತ್ತು ಪಂಕಜ ಬರ್ತೀನಿ ಅಂತ ಹೇಳಿದ್ಲು. ಅವಳಿಗೆ ಏನೇನು ತಗೊಬರ್ಬೇಕು ಅನ್ನೋದನ್ನ ಅದನ್ನ ಹೇಳೋಣ. ನಾವೇನ್ ತಗೊಂಡು ಹೋಗ್ಬೇಕು ಅನ್ನೋದನ್ನ ಸಾಕು ಸಾಕು, ನಮ್ಗೆ ಕಿವಿ ಕೇಳಿಸ್ತವೆ. ಏನು ಕಾರ ನೋಡಿತಾ ಇದೆಯಾ ಪಂಕು? ಎಲ್ಲ ಹೋಗಿದ್ರಿ ಪಂಕು? ಇಬ್ರು ಗಾಡಿ ಬರ್ತಾ ಇದ್ದೀರಾ? ನಿಧಾನ ಕೇಳಿ. ಅಪ್ಪ ಸದ್ಯ ಹುಷಾರ ಕರ್ಕೊಂಡ್ ಬಂದ್ಬಿಟ್ಟಲ್ಲ. ನನಗಂತೂ ಎಷ್ಟು ಭಯ ಹೋಗಿತ್ತು ಗೊತ್ತಾ? ಹಾಯ್ ಉಮ್ಮಿ, ಶ್ರಾವಣಿ, ಏನ್ ಮಾಡ್ತಾ ಇದ್ದೀರಾ? ನಿನಗೆ ಕಾಯ್ತಾ ಕೂತಿದ್ದೆ. ಎಲ್ಲೇ ಹೋಗಿದ್ರಿ ನೀವು ಗಾಡಿಲಿ? ಅಯ್ಯೋ, ಬೆಳಗ್ಗೆ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ನ, ನೋಡ್ಬಿಟ್ಲು. ನಾನು ಗಾಡಿ ಓಡಿಸೋದೇ ಅವಳಿಗೊಂದು ಆಶ್ಚರ್ಯ ಆಗ್ಬಿಟ್ಟಿದೆ. ನನಗೂ ಗಾಡಿ ಓಡಿಸೋದು ಕಲ್ಸು ಅಂತಿದ್ಲು. ಕರ್ಕೊಂಡು ಹೋದ್ರೆ 1-2 ರೌಂಡು ಹೊಡಿಲಿಲ್ಲ, ಎದ್ರುಕೊಂಡ್ಬಿಟ್ಲು. ಓಹೋ, ಹೌದಾ ಜಾನು? ಗಾಡಿ ಓಡ್ಸಕ್ಕೆ ಎದ್ರುಕೊಂಡ?
ಹಾ ಉಮಾ, ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ನನಗೆ ಇವ್ರ ಜೊತೆ ಕುತ್ಕೊಳ್ಳೋಕೆ ಭಯ ಆಗಿತ್ತು. ಸದ್ಯ ಒಂದೆರಡು ರೌಂಡ್ ಹಂಗೆ ಓಡಿಸಿದೀನಿ. ನೋಡೋಣ, ಇನ್ನು ಸ್ವಲ್ಪ ದಿವಸದಲ್ಲಿ ಕಲ್ತ್ಕೊಂತೀನಿ. ಕಲ್ತ್ಕೋಬೇಕು. ನಾವೆಲ್ಲ ಗಾಡಿ ಓಡಿಸ್ತೀವಿ, ನೀನೊಬ್ಳು ಓಡಿಸ್ತಾ ಇದ್ರೆ ಹೆಂಗೆ ಹೇಳು ಅಲ್ವಾ? ಏ ಪಂಕು, ಚೆನ್ನಾಗಿ ಓಡಿಸೋದು ಕಲ್ತ್ಕೊಡೆ. ಅಯ್ಯೋ, ನನ್ನ ಕಾಲೇ ಇಟ್ಕೋದಿಲ್ಲ ಸ್ವಲ್ಪ. ನೀನಾದ್ರೆ ಕಾಲು ಉದ್ದ ಇದಾವೆ, ಒಂದ್ ಸ್ವಲ್ಪ ಅವಳಿಗೆ ಹೇಳ್ಕೊಂಡ್ಕೊಡೆ. ನನಗೆ ವಹಿಸ್ಬಿಟ್ಟ ಜವಾಬ್ದಾರಿನಾ? ಸರಿ ಕಣೆ, ನಾಳೆ ಹೇಳಿದ್ ನೆನಪಿದೆ ತಾನೆ? ಏನೇ ಉಮ್ಮಿ ಹಿಂಗೆ ಹೇಳ್ತಾ ಇದ್ಯಾ? ನಾಳೆ ಮಕ್ಕಳೆಲ್ಲ ಬೇರೆ ಸ್ಕೂಲ್ಗೆ ಹೋಗ್ತಾರೆ. ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ತಗೊಂಬರೋಣ ಮನೆಗೆ. ಆಮೇಲೆ ಉಮಾ, ನೀರ್ ಬೇರೆ ಜೋರಾಗಿ ಹರಿತಾ ಇದೆ, ಅಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಬರ್ಬೋದು ನಾವು. ಓಹ್ ಹೌದಾ? ಪಂಕು, ಒಳ್ಳೆ ಕೆಲಸ ಕಣೆ. ಸರಿ, ಏನ್ ತಗೊಂಬರ್ತೀಯ ನೀನ್ ಇವಾಗ? ನೀನ್ ಹೇಳೆ ಉಮಾ, ನೀನೇನ್ ತಗೊಂಬರ್ತೀಯ? ಕೋಳಿ ತಗೊಂಬ ಅಂದ್ರೆ ನಾನು ಕೋಳಿ ತಗೊಂಬರ್ತೀನಿ. ಖಾರ ಮಸಾಲ ತಗೊಂಬ ಅಂದ್ರೆ ಖಾರ ಮಸಾಲ ತಗೊಂಬರ್ತೀನಿ. ಆದ್ರೆ ಶ್ರಾವಣಿ ಗಂಡು ಮಾತ್ರ ಗೊತ್ತಾಗದ್ ಬೇಡ. ಮಾತಾಡಿ ಆಗಿದೆ ಬಿಡು. ಸರಿ, ನಾನೇ ಕೋಳಿ ತಗೊಂಬರ್ತೀನಿ, ಮಿಕ್ಕಿದ್ದೆಲ್ಲ ನೀನ್ ತಗೊಂಬ. ಸರಿ, ನಾನೇನು ಎಲ್ಲ ಹೋಗಿ ಪ್ಯಾಕ್ ಮಾಡ್ಬಿಡ್ತೀನಿ ಇವತ್ತೇನೆ. ನಾಳೆ ಬೇಗ ಹೊರಟ್ಬಿಡೋಣ. ಬೇಗ ಅಂದ್ರೆ ಆಗಲ್ಲ ಕಣೆ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅತ್ತೆ ಎಲ್ಲಿ ಹೋಗ್ತಾರೆ ಏನು ಅತ್ತೆ ಎಲ್ಲ ಕೇಳ್ತಾರೆ, ಅದಕ್ಕೆ. ಹೌದು, ನಾನು ನಮ್ಮನೆಲ್ಲೂ ನಮ್ಮ ಯಜಮಾನ್ರಿಗೆಲ್ಲ ಹೇಳಿ ಬರ್ಬೇಕು. ನಾನು ಹೇಳಿಲ್ಲ ಇನ್ನು. ಜಾನಕಿ, ನೀನೇನು ತಗೊಂಬರಕ್ ಹೋಗ್ಬೇಡ, ಪಂಕುನು ಎಲ್ಲ ತಗೊಂಬರ್ತಾಳೆ, ಸರಿನಾ? ನಿನ್ಗೆ ಮೊದಲನೇ ಸರಿ, ಸುಮ್ಮನೆ ಯಾಕೆ ಅಲ್ವಾ, ಮನೇಲಿ ತೊಂದರೆ ಆಗೋದು ಬೇಡ. ನೋಡ್ತೀನಿ ಉಮಾ, ಏನಾದ್ರು ತರದಿದ್ರೆ ನಾನು ತಗೊಂಬರ್ತೀನಿ, ಸರಿನಾ? ನಿನ್ನಿಷ್ಟ. ಸರಿ, ಜಾನಕಿನ ಕರ್ಕೊಂಡೋಗಿ ಮನೆ ಹತ್ರ ಬಿಡ್ತೀನಿ. ತುಂಬಾ ಹೊತ್ತಾಯ್ತು ಅವಳು ಬಂದು ಗಾಡಿ ಕಲಿಯಕ್ಕೆ ಅಂತ ಬಂದಿದ್ದು. ಸರಿ, ಕರ್ಕೊಂಡೋಗು. ಆದ್ರೆ ಮರಿಬೇಡ ಕಣೆ ನಾಳೆ ಬರೋದು. ಇಲ್ಲಪ್ಪ, ನಾನ್ ಮರ್ತನ ಮರಿತೀನಿ. ಸದ್ಯ ಕಾಯ್ತಾ ಇದ್ದೀನಿ, ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಒಬ್ಳೆ ಮನೇಲೆ ಮಾಡ್ಕೊಂಡು ತಿನ್ಬಿಡ್ತಾ ಇದ್ದೆ. ಕೋಳಿ ಸರ್ನ ನಮ್ಮನ್ ಬಿಟ್ಟು ನೀನೊಬ್ಳೆ ತಿಂತೀಯೇನೆ? ಎಲ್ಲರೂ ಸೇರ್ಕೊಂಡು ಮಾಡ್ಕೊಂಡು ತಿನ್ನೋಣ, ಭಾರಿ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲ ಏನ್ರಾಗ ಹೋಗೋಣ? ಇದೆಯಲ್ಲ ನಿಂದೆ ಅಂಬಾರಿ, ಅದ್ರಲ್ಲೇ ಹೋಗೋಣ. ಅಯ್ಯೋ, ನಿಂದೊಂದು ಡಕೋಟಾ ಎಕ್ಸ್ಪ್ರೆಸ್ ಐತಲ್ಲ, ಅದನ್ನೇ ಎತ್ಕೋ. ಸರಿ, ಹೆಂಗಾಗುತ್ತೋ ಹಂಗೆ ಹೋಗೋಣ. ಸರಿ ಶ್ರಾವಣಿ, ನಾನು ಬರ್ಲಾ ಇನ್ನ. ಬೇಗ ಅವಳ ಮನೆ ಹತ್ರ ಬಿಡ್ತೀನಿ. ಸರಿ ಸರಿ. ಜಾನು, ನಡಿ ಎತ್ಕೋ. ಜಾನಕಿ, ನೀನೇ ಗಾಡಿ ಓಡಿಸು, ಹೆಂಗೂ ಕಲ್ತ್ಕೊಂಡ್ ಬಂದಿದೀಯಲ್ಲ. ಅಯ್ಯೋ ಯಪ್ಪ, ನಾನು ಇನ್ನು ಒಂದೇ ಸರಿನೇ ಓಡಿಸಿರೋದು, ನನ್ಗಿನ್ನೂ ಅಭ್ಯಾಸ ಇಲ್ಲ. ನೀನ್ ಅಭ್ಯಾಸ ಆಗ್ಲಿ ಅಂತ ಕೂತ್ಕೊಂಡ್ರೆ ಅದು ಆಗೋದೇ ಇಲ್ಲ. ನೀನು ಓಡಿಸ್ತಾ ಇದ್ರೇನೆ ಅದು ಬರೋದು. ಓಡಿಸ್ಕೊಂಡು ಹೋಗು. ಹ್ಞೂ ಕಣೆ ಜಾನಕಿ, ಓಡಿಸಿ ನೀನೇ ಗಾಡಿನ. ಯಪ್ಪ, ನೀನ್ ಕಾಲಿಗೆ ಬೇಕಾದ್ರೆ ಬಿದ್ಬಿಡ್ತೀನಿ ಪಂಕು. ನಾನಂತೂ ಗಾಡಿ ಓಡಿಸೋಣ, ನೀನೇ ಓಡಿಸು, ನಾನು ಹಿಂದೆ ಕೂತ್ಕೊಂತೀನಿ. ಅಯ್ಯೋ, ಎದ್ರು ಪುಕ್ಲಿ ಕಣೆ ನೀನು. ಸರಿ, ಬಾ ಕೂತ್ಕೋ. ಸರಿ ಉಮಾ, ನಾವಿನ್ ಬರ್ತೀವಿ. ಹುಷಾರ ಕೂತ್ಕೋ. ಶ್ರಾವಣಿ, ಅವರು ಟಿವಿ ನೋಡ್ಕೊಂಡು ಜಗಳ ಆಡ್ಕೊಂಡು ಕೂತಿದ್ದಾರೆ. ಟಿವಿನೇ ಆಫ್ ಮಾಡ್ತಾ ಇಲ್ಲ. ನಡಿ, ಸ್ವಲ್ಪ ಕೆಲಸ ಹಚ್ಚು ಮಕ್ಕಳಿಗೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಗಾಡಿಲಿ ಹೋಗ್ತಾ ಇದ್ರೆ. ಗಾಡಿ ಓಡಿಸೋದ್ ಕಲ್ತ ಮೇಲೆ ನಿನ್ ಗಂಡಂಗೆ ಹೇಳಿ ಒಂದ್ ಗಾಡಿ ಕೊಡ್ಸ್ಕೊ ನೀನು. ಅವಾಗ ಗಾಡಿಲೇ ಓಡಾಡ್ಬೋದು ನಾವು. ಹೌದು ಅಲ್ವಾ? ಚೆನ್ನಾಗಿರುತ್ತೆ. ಸರಿ, ಇವಾಗ ನಿನ್ ಮನೆಗೆ ಹೋಗಿದ ತಕ್ಷಣ ನಿಮ್ಮ ಅತ್ತೆ ಎಲ್ಲೋಗಿದ್ದೆ ಅಂತ ಕೇಳ್ತಾರಲ್ಲ, ಏನ್ ಹೇಳ್ತೀಯಾ? ಏನ್ ಹೇಳೋದು? ಗಾಡಿ ಕಲಿಯಕ್ ಹೋಗಿದ್ದೆ ಅಂತಾನೆ ಹೇಳ್ತೀನಿ. ಅಯ್ಯೋ, ಹಂಗೆ ಹೇಳ್ತೀಯಾ? ನಮ್ ಜೊತೆ ಬಂದಿದ್ಯಾ ಅಂತಂದ್ರೆ ನಿಜವಾಗ್ಲೂ ಬೈತಾರೆ ನಿಮ್ಮ ಅತ್ತೆ. ಸುಳ್ಳು ಯಾಕೆ ಹೇಳ್ಬೇಕು? ನಿಜಾನೇ ಹೇಳ್ತೀನಿ. ಅದ್ರಲ್ಲೇನಿದೆ ತಪ್ಪು? ಗಾಡಿ ಕಲಿಬೇಕಾಗಿತ್ತು, ಕಲಿತಾ ಇದ್ದೀನಿ. ಸರಿ, ನಿನ್ ಗಂಡಂಗಾದ್ರೂ ಹೇಳಿದ್ಯಾ ಇಲ್ವೋ? ನಾನು ಇನ್ನೂ ಏನು ಮಾತಾಡಿಲ್ಲ ಕಣೆ ಪಂಕು ನಮ್ಮ ಮನೆಯವ್ರ ಹತ್ರ. ಇವತ್ತೆಲ್ಲ ವಿಷಯನೂ ಹೇಳ್ತೀನಿ. ಹರೀಶ್ ಆ ಥರ ಎಲ್ಲ ಏನೂ ಇಲ್ಲ ಜಾನಕಿ, ತುಂಬಾ ಒಳ್ಳೆ ಹುಡುಗ. ನಮ್ಮ ಜೊತೆಗೆ ಅಂತಂದ್ರೆ ಸರಿ ಹೋಗು ಅಂತ ಹೇಳ್ತಾನೆ. ನೋಡು, ಬೇಕಿದ್ರೆ ಕೇಳಿ ನೋಡು. ಕೇಳಿ ನೋಡ್ತೀನಿ ಪಂಕು. ಆಮೇಲೆ ನಾಳೆ ಸಕ್ಕತ್ತಾಗಿರುತ್ತೆ ಕಣೆ ಜಾನಕಿ, ಒಳ್ಳೆ ಚಿಕನ್ ತಗೊಂಬರ್ತೀನಿ. ಸಕ್ಕತ್ತಾಗಿರುತ್ತೆ. ಖಾರವಾಗಿ ಮಾಡ್ಕೊಂಡು ತಿಂತಾ ಇದ್ರೆ. ನಿನಗೆ ಗೊತ್ತಾ, ನಾವು ಅವಾಗ ಮಾಡ್ಕೊಂಡು ತಿಂತಾ ಇರ್ತೀವಿ. ಹೌದಾ? ನಿಜವಾಗ್ಲೂ ನನ್ನ ಲೈಫಲ್ಲೇ ಇಂಥ ಫ್ರೆಂಡ್ಸ್ನ ನಾನು ನೋಡೇ ಇಲ್ಲ ಕಣೆ ಪಂಕು. ಯಾಕೆ ನಿಮ್ಮೂರಲ್ಲಿ ನೀನು ಈ ಥರ ಎಲ್ಲ ತಿಂತಾ ಇರ್ಲಿಲ್ವಾ? ನಿಜ ಕಣೆ ಪಂಕು, ಯಾರೂ ಬರ್ತಾ ಇರಲಿಲ್ಲ ನಮ್ಮ ಜೊತೆ. ನಾನು ಯಾರ ಜೊತೆನೂ ಹೋಗ್ತಾ ಇರಲಿಲ್ಲ. ಸರಿ ಬಿಡು, ನಮ್ಮ ಜೊತೆ ಸೇರ್ಕೊಂಡಿದ್ಯಲ್ಲ ಇವಾಗ, ಒಳ್ಳೇದೇ ಆಯಿತು. ಆದರೂ ನಾಳೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಮನೇಲಿ ಏನು ಹೇಳ್ಬರ್ಬೇಕು ಗೊತ್ತಿಲ್ಲ. ಅದೆಲ್ಲ ನಿನಗೆ ಬಿಟ್ಟಿದ್ದಪ್ಪ. ಬಂದರೆ ಕರ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ನಾವೇ ಹೋಗಿ ಆರಾಮಾಗಿ ತಿನ್ಕೊಂಡು ಬರ್ತೀವಿ. ನಿನಗಂತೂ ನಹಿ. ಪ್ಲೀಸ್ ಕಣೆ ಪಂಕು, ನಾನು ಬರಲೇಬೇಕು. ನನ್ನ ಜೊತೆಲಿ ಕರ್ಕೊಂಡೋಗ್ರಿ. ನಿನ್ನ ಗಂಡಂಗಾದ್ರೂ ಹೇಳ್ಬಿಟ್ಟು ಬಾ. ನನ್ನ ಗಂಡ ಏನೂ ಹೇಳಲ್ಲ, ಹೋಗು ಅಂತಲೇ ಹೇಳ್ತಾರೆ. ಮತ್ತೆ ಇನ್ಯಾಕೆ ಎದ್ರುಕೊಂತೀಯಾ? ಬೇಗ ಎದ್ದು ಬೇಗ ಎಲ್ಲ ಕೆಲಸ ಕಣೆ ಪಂಕು, ಮನೆ ಹತ್ರ ಕರ್ಕೊಬಂದ್ಬಿಟ್ಟಿದ್ದಕ್ಕೆ. ಅಯ್ಯೋ ಮೆಂಟ್ಲು, ನಾನೇ ಕರ್ಕೊಂಡೋಗಿ ನಾನೇ ಕರ್ಕೊಬಂದ್ಬಿಟ್ಟಿದ್ದ ಅಂದರೆ ಚೆನ್ನಾಗಿರುತ್ತಾ? ಆದರೂ ನಿನ್ನ ಗಾಡಿ ಮಾತ್ರ ತುಂಬ ಚೆನ್ನಾಗಿ ಓಡಿಸ್ತೀಯಾ. ನನಗೂ ಇವಾಗ ಆದಷ್ಟು ಬೇಗ ಗಾಡಿ ಕಲಿಬೇಕು ಅಂತ ಅನ್ನಿಸ್ತಾ ಇದೆ. ಆತರ ಪಡ್ಬೇಡ ಬಿಡು, ಇನ್ನೇನು ಕಲ್ತ್ಕೊಳ್ಳಿ ಬಂತೆ. ಸರಿ, ನಾನಿನ್ ಬರಲಾ? ಸರಿ ಕಣೆ ಪಂಕು, ಥ್ಯಾಂಕ್ಸ್, ಬಾಯ್. ಗೊತ್ತಲ್ಲ, ನಾಳೆ ಮರಿಬೇಡ. ಸರಿ, ಮರೆಯೋದಿಲ್ಲ. ನಿಂತ್ಕೊಳ್ಳೆ, ಎಲ್ಲೇ ಹೋಗಿದ್ದೆ ನೀನು? ಅದು ನನ್ನ ಫ್ರೆಂಡ್ ಜೊತೆ ಗಾಡಿ ಕಲಿಯಕ್ಕೆ ಹೋಗಿದ್ದೆ. ಗಾಡಿ ಕಲಿಯಕ್ಕೆ ಹೋಗಿದ್ದ? ಏನೇ ಅವಶ್ಯಕತೆ ಇತ್ತು ಇವಾಗ ನೀನು ಗಾಡಿ ಓಡಿಸೋ ಅಂಥದ್ದು? ಏನತ್ತೆ ನೀವು? ಅವಶ್ಯಕತೆ ಇದ್ರೆ ಮಾತ್ರ ಗಾಡಿ ಓಡಿಸ್ಬೇಕಾ? ಇಲ್ಲಾಂದ್ರೆ ಕಲಿಬಾರ್ದಾ? ನಾನು ಗಾಡಿ ಓಡಿಸೋದು ಕಲ್ತ್ಬಿಟ್ಟು ನನ್ನ ಗಂಡನ ಹತ್ರ ಹೊಸ ಗಾಡಿ ಕೊಡ್ಸ್ಕೊಂತೀನಿ. ನೋಡ್ದೆ ನಮ್ಮ ಇವಳು ಗಾಡಿ ಓಡಿಸೋದು ಕಲ್ತ್ಕೊಂಡು ಯಾವ ಆಫೀಸ್ ಕೆಲ್ಸಕ್ಕೆ ಹೋಗ್ಬೇಕು ಇವಳು? ನೋಡು ಮಂಜಿ, ನನ್ನ ಜೀವನ ನನ್ನ ಇಷ್ಟ. ನಾನು ಏನ್ ಬೇಕಾದ್ರೂ ಕಲಿತೀನಿ. ನೀನ್ ಯಾರದನ್ನ ಕೇಳಕ್ ನನ್ಗೆ? ಜಾನು, ಎಲ್ಲೋಗಿದ್ದೆ? ಬೆಳಗಿಂದ ಎಲ್ಲೆಲ್ಲಿ ಹುಡ್ಕಾಡೋದು ನಿನ್ಗೆ?
ಅಯ್ಯೋ ರೀ ನಾನು ಎದ್ದಾಗ ನೀವು ಇನ್ನೂ ಮಲ್ಕೊಂಡಿದ್ರಿ ಹಂಗಾಗಿ ನಾನು ಓದೆ ರೀ. ಎಬ್ಬರಿಸ್ಬಿಟ್ಟು ಹೇಳ್ಬೇಕು ತಾನೇ, ಎಲ್ಲೋಗಿದ್ದೆ? ಅದು ರೀ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಸರಿ, ಏನೇ ಇದ್ರು ಆಮೇಲೆ ಮಾತಾಡೋಣ. ಹೊಟ್ಟೆ ಹಸಿತಾ ಇದೆ ನನಗೆ, ಊಟ ಹಾಕೊಡು ನಡಿ. ಏನ ನೀನು ಹೆಂಡತಿ ಊರ್ ತಿರ್ಗಕ್ ಹೋಗಿದ್ದಾಳೆ, ಎಲ್ಲೋಗಿದ್ದೆ ಏನು ಎತ್ತ ಏನು ವಿಚಾರಿಸೋದ್ ಬಿಟ್ಬಿಟ್ಟು ಈ ನಡಿ ಹೊಟ್ಟೆ ಹಸಿತು ಊಟ ಹಾಕೊಡು ಅಂತಿದ್ಯಾ? ನೋಡಿ ಅತ್ತೆ, ನಾನೇನ್ ಮಾಡ್ಬಾರ್ದು ಕೆಲಸ ಮಾಡಕ್ ಹೋಗಿರ್ಲಿಲ್ಲ, ಗೊತ್ತಾಯ್ತಾ? ನನ್ಗೆ ಅವಶ್ಯಕತೆ ಇತ್ತು, ನಾನು ಹೋಗಿದ್ದೆ. ಹೋಗ್ಲಿ ಬಿಡಮ್ಮ, ಮನೆಗೆ ಬಂದಿದ್ದಾಳೆ ತಾನೇ, ಯಾಕೆ ಕೋಪ ಮಾಡ್ಕೊಂತೀಯ? ಜಾನು ನಡಿ ನೀನು. ನೋಡ್ದೇನಮ್ಮ ಹೆಂಡತಿಗೆ ಹೆಂಗ್ ಸಪೋರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಂತ ಇವನು. ನಿನ್ನೆ ಮೊನ್ನೆ ಬಂದಿದ್ದಾಳೆ, ಆವಾಗ್ಲೇ ಊರಾಗಿರೋರ್ನೆಲ್ಲ ಪರಿಚಯ ಮಾಡ್ಕೊಂಡು ಊರು ಸುತ್ತದ್ ಕಲ್ತಾವಳೆ ಇವಳು. ಹ್ಞೂ ಅಮ್ಮ, ಯಾವಾಗ್ಲೂ ಇತ್ಲಲ್ಲಿ ನಿಂತ್ಕೊಂಡು ಪಂಕಜನ್ ಜೊತೆ ಮಾತಾಡ್ತಿರ್ತಾಳೆ ಗೊತ್ತಾ? ಇವಳು ಕೆಲಸ ಮಾಡುತ್ತಾ ಇರ್ತಾಳೆ, ಅವಳು ಬಂದು ಇವಳ ಜೊತೆ ಹರಟೆ ಹೊಡ್ಕೊಂಡು ನಿಂತಿರ್ತಾಳೆ. ಓ, ಇದೆಲ್ಲ ನಡೆಸ್ತಾ ಇದ್ದಾಳಾ? ಹ್ಞೂ ಅಮ್ಮ, ನಿನ್ನೆ ಅದನ್ನ ಕೇಳಿದ್ದಕ್ಕೇನೆ ನನ್ಗೆ ಹೆಂಗ್ ಹೊಡೆದ್ಬಿಟ್ಲು ಗೊತ್ತಾ? ಮೈ ಕೈ ಎಲ್ಲ ನೋಯ್ತಾ ಇದೆ, ಹಂಗ್ ಹೊಡೆದಿದ್ದಾಳೆ ನನ್ಗೆ ಇವಳು. ಏನೋ ನಿನ್ಗೆ ಹೊಡೆದ್ಲ ಇವಳು? ಹ್ಞೂ ಅಮ್ಮ, ನಿನ್ನ ಹತ್ರ ಹೇಳಿದ್ರೆ ನನಗೆ ಮರ್ಯಾದೆ ಇರಲ್ಲ ಅಂತ ನಾನು ನಿನ್ಗೆ ಹೇಳಿಲ್ಲ ಅಷ್ಟೇ. ಮಾಡ್ತೀನಿ ಇರು ಇವಳಿಗೆ.